ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ. ಸೊ ಆಲ್ಮೋಸ್ಟ್ ತುಂಬ ದಿನ ಕೇದಾರ್ನಾಥ್ದಲ್ಲಿ ಲಾಸ್ಟ್ ಅನ್ಕೊಂಡು ಬ್ಲಾಗ್ಸ್ ಮಾಡಿದ್ದು. ಸೊ ಇವಾಗ ಮತ್ತೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ, ಹೋಗ್ತಾಯಿದ್ದೀವಿ. ಅದು ಕೂಡ ಒನ್ ಡೇ ಟ್ರಿಪ್ ಕೊಟ್ಟಿಯೂರ್ಗೆ ಹೋಗ್ತಾಯಿದ್ದೀವಿ. ಇವೊಂದು ತುಂಬ ಜನ ಹೇಳ್ತಾ ಇದ್ದಾರೆ, ರಶ್ ಇದ್ದಾರೆ, ಲೈಕ್ ಅಲ್ಲಿ ಚೆನ್ನಾಗಿ ಆಗ್ತಿಲ್ಲ. ನಮ್ಮ ಮನೇಲಿ ಕೂಡ ಬೇಡ ಅಂತ ಇದ್ದಾರೆ. ಬಟ್ ಅನ್ಕೋಬಿಟ್ಟಿದ್ದೀವಿ, ಲೈಕ್ ಲಾಸ್ಟ್ ಇಯರ್ ನೋಡಿದಾಗಲಿಂದ ನಾವು ಹೋಗಲೇಬೇಕು. ಬಿಕಾಸ್ ಲೈಕ್ ಎವ್ರಿ ವರ್ಷ ಒಂದು ಶಿವ ಟೆಂಪಲ್ಗೆ ಹೋಗ್ತೀವಿ ನಾವು. ಲಾಸ್ಟ್ ಟೈಮ್ ಅಂದರೆ ಕೇದಾರ್ನಾಥ್ಗೆ ಹೋಗಿದ್ವಿ, ತುಂಬ ಟೆಂಪಲ್ಸ್ ಕವರ್ ಮಾಡಿದ್ವಿ. ಸೊ ಈ ವರ್ಷ ಯಾವುದು ಹೋಗೋದಕ್ಕೆ ಆಗ್ತಿಲ್ಲ, ಬಿಕಾಸ್ ಆಫ್ ಟೈಮ್ ಇಲ್ಲ ನಮಗೆ, ಕೆಲಸ ಅದು ಇದು ಅಂತೇಳಿ. ಸೊ ಅದಕ್ಕೆ ಈ ಸಲ ಅಟ್ಲೀಸ್ಟ್ ಇದಕ್ಕಾದ್ರೂ ಹೋಗಿ ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗ್ತಾಯಿದ್ವಿ. ಸೊ ವೆಹಿಕಲ್ ಎಲ್ಲ ರೆಡಿ ಇದೆ, ವೆಯ್ಟಿಂಗ್. ಬಾಯ್ಸ್ ಬರಬೇಕು, ಬಾಯ್ಸ್ ಬಂದಿದೆ, ಸ್ಟಾರ್ಟ್ ಮಾಡ್ತೀವಿ. ಇವಾಗ ಟೈಮ್ ಆಲ್ಮೋಸ್ಟ್ ಲೈಕ್ 9:30 ಆಗಿದೆ. ಒಂದು 10 o'clock ಒಳಗಡೆ ಸ್ಟಾರ್ಟ್ ಮಾಡ್ತೀವಿ. ನೋಡೋಣ ಎಷ್ಟು ಬೇಗ ಆಗಿ ಅಲ್ಲಿ ತಲುಪ್ತೀವಿ, ಮತ್ತು ಹೇಗಿದೆ ಅಲ್ಲಿ ಪರಿಸ್ಥಿತಿ ಅದನ್ನು ಹೇಳ್ತೀನಿ. ಸೊ ವೆಯ್ಟ್ ಆ್ಯಂಡ್ ವಾಚ್. ಸೊ ಫೈನಲಿ ರೀಚ್ಡ್ ಕೊಟ್ಟಿಯೂರ್. ತಕ್ಷಣಕ್ಕೆ ಯಾವುದೋ ರೂಮ್ ಮಾಡಿದ್ದೀವಿ, ಫ್ರೆಶ್ ಅಪ್ ಆಗಿ ಇವಾಗ ಹೋಗಬೇಕು. ಟೈಮ್ ಬಂದು ಆಲ್ಮೋಸ್ಟ್ 7 o'clock, 6:40, ಎಷ್ಟು 6:41. ಇದನ್ನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಯಲ್ಲಿ ಹಾಕ್ತೀವಿ ರೀ. ಇದು ಫೋಟೋ, ಇದು ರಿಯಾಲಿಟಿ. ಫೋಟೋದಲ್ಲೇ ಚೆನ್ನಾಗಿ ಬಂದಿದೆ. ಫೋಟೋದಲ್ಲಿ ಏನೇ ಕೇಳೋ, ಐಫೋನ್ ಅಲ್ಲ, ಅದಕ್ಕೆ ಎಲ್ಲ ಚೆನ್ನಾಗಿ ಬರ್ತೈತೆ. ಈ ಟೈಮ್ ಲ್ಯಾಪ್ಸ್ ಇದೆ ಇದು ಮಗ. ನೀನು ರೆಡಿ ಆಗ್ದಿರ ಹಂಗೆ ಇರು, ಅಲ್ಲಿ ಕ್ಯೂ ಅಲ್ಲಿ. ಆಮೇಲೆ ಹೋಗ್ತೀವಿ 7 hour 8 hourಗೆ. ನಾನು ಪಾಟ್ ಅಂತ ಇವತ್ತು ರೆಡಿ ಆಗ್ಬೇಕು. ಬಾ ಬೇಗ ಹೋಗಲಿ. 7ಗೆಲ್ಲ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಬೇಗ ಆಗುತ್ತೆ ದರ್ಶನ. ಇಲ್ಲ ಅಂದರೆ ಮತ್ತೆ ಲೇಟ್ ಆಗ್ತಿದೆ, ಮಳೆ ಗಿಳೆ ಬಂದರೆ ಕಷ್ಟ. ಸೊ ಟೆಂಪಲ್ ಹತ್ರ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀವಿ. ರೆಡಿ ಆಗ್ತಿದೆ. ಯಾರ್ದು ಒಟ್ಟು ರೆಡಿ ಆಗ್ತಾಯಿದೆ. ಸೊ ಬಾಯ್ಸ್ ಎಲ್ಲ ರೆಡಿ. ಬಟ್ ಇನ್ನೂ ಒಂದು ಬಾಯ್ಗೆ ವೆಯ್ಟಿಂಗಲ್ಲಿ. ಎಲ್ಲ ರೆಡಿಯಾಗಿ ನಿಂತಿದ್ದೀವಿ, ಇನ್ನೊಬ್ಬ ಬಾತ್ರೂಮಿಂದನೇ ಈಚೆ ಬಂದಿಲ್ಲ. ಕ್ಯಾಮ್ರಾ ಇಷ್ಟೊಂದು ಕ್ಯೂ ಅಲ್ಲಿ ಬಂದ ಅಣ್ಣ, ನಿನಗೆ ಬೇಗ ಬರ್ಬೇಕು ಇವಾಗ. ನೋಡಿ ಹೇಳೋ ಇಂಥವು ಹೇಳು ಚೆನ್ನಾಗಿ. ಏನೋ ಹೇಳ್ತಾ ಇದ್ದೆ ಕೇಳೋಲ್ಲ. ಅಂಥವೆಲ್ಲ ಹೇಳ್ಬೇಡ ಮತ್ತೆ ವಿಡಿಯೋ. ಫೋಟೋ ಇಸ್ಕೊಬೇಕು ಮಗ. ಫೋಟೋನಾ ಮಲಯಾಳಂ ಕಲಿಯಕ್ಕೆ ಕಷ್ಟ ಆಯ್ತು ಜೀವನ. ಹಿಡ್ಕೊಂಡು ಹೊಡೆದು ಬಿಡೋರು ನೋಡಿ, ಬೇಡ ಸುಮ್ಮನೆ. ಟ್ರೈನಲ್ಲಿ ರೆಡಿಯಾಗಿ ಹೊರಟಿದ್ದೀವಿ ನಡ್ಕೊಂಡು. ಮಗ ಬ್ಲಾಸ್ಟ್ ಆಗಿಬಿಟ್ಟೈತೆ. ಪ್ರತಿಯೊಂದು ರೆಡಿ ಇದಾಗೋರು, ಟಿಫನ್ಗೆ ಎಲ್ಲದಕ್ಕೂ. ಸೊ ಆಲ್ಮೋಸ್ಟ್ ಸೇಮ್ ಎಲ್ಲ ಟೆಂಪಲಲ್ಲಿ ಹೆಂಗಿರುತ್ತೆ ಅದೇ ಥರ ಇದೆ ಎಲ್ಲ. ಲೈಕ್ ಏನೇನು ಐಟಮ್ ಸಿಗಬೇಕು. ಆ್ಯಂಡ್ ಬಟ್ ಏನಂದರೆ ಎಂಟ್ರೆನ್ಸಲ್ಲೇ ನಿಮಗೆ ಟಿಫನ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಯಾರೇ ಟಿಫನ್ ಮಾಡ್ಕೋಬೇಕು, ಕ್ಯೂಗೆ ಹೋಗೋದಕ್ಕೆ ಮುಂಚೆ ಟಿಫನ್ ಮಾಡ್ಕೊಂಡು ಹೋಗ್ಬೋದು. ಸೊ ಹೊರಟಿದ್ದೀವಿ ಟೆಂಪಲ್ ಕಡೆ. ನೋಡೋಣ ರಶ್ ಆಗಿರುತ್ತೆ ಅಂತ. ನಾವು 6ಗೆ ಕ್ಯೂ ಅಲ್ಲಿ ಇರಬೇಕು ಅಂದ್ಕೊಂಡಿದ್ದೆವು. ಬಟ್ ನೋಡಿದ್ರೆ ಆಲ್ಮೋಸ್ಟ್ ಏನೋ ತಿರುಗಿ ನೋಡ್ತೀಯ, ಬರ್ತೀಯ ಬಿಡು. ನಾನು ಬ್ಲಾಗ್ಸ್ ಅಲ್ಲೆಲ್ಲ ನೀವೇ ಹೇಳ್ತೀನಿ, ನಾನೇ ಇರಲ್ಲ. ಹಿಡಿತೀನಿ ಏನು ಬೇಡ. ನೋಡಿ ಫ್ರೆಂಡ್ಸ್, ಆರೆಂಜ್ ಕಲರ್ ಹಾಕೊಂಡ್ ಬಂದವನೇ, ಪಕ್ಕ ಬಿಡವಲ್ಲ ಅಂತ ಹೇಳ್ಬಿಡ್ಬೇಕಲ್ಲಿ. ಸಖತ್ತಾಗಿರುತ್ತೆ ಕಾಮಿಡಿ. ಹೋಗ್ತಾ ಇದೀವಿ, ಡಿಫ್ರೆಂಟ್ ಆಗಿರ್ಬೇಕಾ? ಕವಲ್ ಹಾಕ್ದವ್ರನ್ನೇ ಬಿಟ್ಟಾರಂದ್ರೆ ಆರೆಂಜ್ ಹಾಕಿದ್ವಿ ಹಂಗಂತ್ಯಾ? ಸಾರಿ, ಪೊಲೀಸ್ ಅವರ ಇದೇ ನದಿಯಲ್ಲೇ ಸ್ನಾನ ಮಾಡಬೇಕು, ಇಲ್ಲ ನೀರು ಹಾಕೋಬೇಕು ಅಂತ. ಅದೇನು ಮಾಡ್ತಾ ಇಲ್ಲ ಬಾ. ಇದನ್ನೇನೋ ಬಾಲಿ ಏನೋ ರಿವರ್ ಅಂತಿದ್ದಿದ್ದನ್ನ ಬಾಲಿ ರಿವರ್ ಏನೋ ಅಂತಾರ. ಬಿಡ್ತಾ ಇರೋದಲ್ಲ ಬಾ.
ಜನ ಇಲ್ಲ ಅಂತಾರೆ, ಎಲ್ಲ ಕಡೆ ಜನ ಇದೆ. ಸೊ ಫೈನಲಿ ಡನ್ ಆ್ಯಂಡ್ ಡಸ್ಟೆಡ್ ವಿತ್ ಕೊಟ್ಟಿಯು. ಏನೇನು ಓ ಆಗೋಯ್ತು ಅಂತ ದರ್ಶನ. ಜನ ಫುಲ್ ಖಾಲಿ ಅಲ್ಲ ಮಚ್ಚ. ಫುಲ್ ಖಾಲಿ ಹೊಡಿತಾ ಇದೆ. 7:00 ಬಂದ್ರೆ 9:00 ಮುಗೀತು. ಅದೇ ಫ್ಯಾಕ್ಟು. ಅದು ತಪ್ಪದಲ್ಲಿ ಹೋಗಿದ್ಕೆ ಹಿಂದಗಡೆ ಇಲ್ಲ. ಇಲ್ಲ ಅಂದ್ರೆ ಮುಗ್ದೋಗಿರೋ ನ್ಯಾಯ ನೀತಿ ಧರ್ಮ ಅಂತ ಹೋಗಿತ್ತು. ನಮ್ಮ ಅಪ್ಪನಾಡಿ ಮಾತಾಡ್ಲಿಲ್ಲ. ನಮ್ದು ಮೊದಲೇ ಒನ್ ಡೇ ಟ್ರಿಪ್ ಮುಗಿತಾ ಇರ್ಲಿಲ್ಲ ಅದು. ಮುಗಿಸ್ಕೊಂಡು ಮತ್ತೆ ನಾವು ಹೋಗ್ಬೇಕು. ಹಿಂಗೆ ಎಕ್ಸಿಟ್ ಇದೆಯಲ್ಲ ಇಲ್ಲನೋ ನಡಿ ಹೆಂಗೋ ಅಂದ್ರೆ ಹೋಗೋಣ. ನಾವು ಹಿಂಗೆ ಅಲ್ಲ ಬಂದಿದ್ದು ನೋಡಿ, ಎಲ್ಲ ಕಲ್ಲಳ್ಳ ಹೆಂಗ್ ಜೋಡಿಸ್ಬಿಟ್ಟವ್ರೆ. ನೀನು ಜೋಡಿಸುವ ಬೇಗ ಮದುವೆ ಆಗ್ತದೆ. ಏಯ್ ಮನೆ ಟ್ರಿಪ್ ಆಗಲ್ಲ ಮಚ್ಚ ಇರೋ. ಹಿತೇಶ ನೀನು 2 ಬಿಟ್ಟು ಅದ್ರ ಮೇಲೆ 2 ಮದುವೆ ಆಗಲಿ. ಒಂದು ಬೇಡ ನಿಂಗೆ 2 ಬೇಕಾ? ಎರಡು ಮದುವೆ ಆಗಲ್ಲ. ಸುಮ್ಮನೆ ದೇವಸ್ಥಾನದಲ್ಲಿ ಏನೋ ಮಾತಾಡ್ತಾರಲ್ಲಿ. ಇಲ್ಲಿಂದಾನೇ ರಶ್ ಇದೆ ಆಲ್ಮೋಸ್ಟ್. ಇವ್ರಿಗೆಲ್ಲ ಕ್ಲಿಯರ್ ಆಗೋಷ್ಟರಲ್ಲಿ ಪ್ಲಾನ್ ಇದ್ದಿದ್ದು 4 ಅವರ್ ಬೇಕು ಇವ್ರಿಗೆ. 4-5 ಅವರ್. 4-5 ಎಲ್ಲಿ 4-5 ಅಲ್ಲಿ ಎಷ್ಟು ಜನ ಇದ್ರು? ಅಲ್ಲಿ ನೋಡಲ್ಲಿ ಇನ್ನು ಆಲ್ರೆಡಿ ಮುಂದೆ ಬ್ರೇಕ್ ಕೂಡಾಕವ್ರೆ. ಓ ಮೈ ಗಾಡ್, ಬ್ಯಾಚ್ ವೈಸ್. ಅವ್ರು ಯಾರೋ ಸಿಕ್ಕಿದ್ರು ಗೈಸ್. 4 ಗಂಟೆಗೆ ನಿಂತ್ಕೊಂಡು ಅವ್ರಿಗೆ 9 ಗಂಟೆಗೆ ದರ್ಶನ ಆಗಿದೆ. 1,000 ರೂಪಾಯಿ ಟಿಕೆಟು ಇಲ್ಲ. ಹೌದು. ಅಯ್ಯೋ ಯಾಕೆ ಕೇಳ್ತೀರಾ ನಮ್ಮ ಕ್ಯಾಶ್ ಇಲ್ಲದೆ. ಸೊ ಯಾರು ನೆಕ್ಸ್ಟ್ ಟೈಮ್ ಟಿಕೆಟ್ ತೊಗೊಳಕ್ಕೆ ಬಂದರೆ ಕ್ಯಾಶ್ ತಗೊಬನ್ನಿ. ಕ್ಯಾಶ್ ಇಲ್ಲದೆ ಇದ್ದು ಒಳ್ಳೇದಾಯ್ತು ಒಂದು ಕಡೆ ನಮಗೆ. ಕ್ಯಾಶ್ ಇದ್ರೆ ಸುಮ್ಮನೆ ಟಿಕೆಟ್ ತಗೊಬಿಡ್ತಾ ಇದ್ವಿ. ಯಾರೋ ಹಿಂಕಿರ್ಸ್ತಾವ್ರೆ. ಜನ ಸಾಗರ ತುಂಬ ಬರೆಯೋದಂದ್ರೆ ಇದೆ. ಧರ್ಮಸ್ಥಳದಲ್ಲೂ ಇಷ್ಟೊಂದು ಕ್ಯೂ ಇಲ್ಲೇನೋ ಇವಾಗ. ಧರ್ಮಸ್ಥಳದಲ್ಲಿ AC. ಧರ್ಮಸ್ಥಳ ಖಾಲಿ ಹೊಡಿತಾ ಇರ್ತೈತೆ. ಮಗ ಎಗ್ರೋ ಮಗ ಪರವಾಗಿಲ್ಲ. ಇಲ್ಲ ಹೇಳ ಗಡ್ಡ ಅಂತೆ. ಏನು ಗಡ್ಡ? ಅದು ಋಷಿದು. ಅದು ಪ್ರಸಾದ ಅಂತೆ. ಮನೆ ಈಚೆ ಕಟ್ಟರೆ ಐಶ್ವರ್ಯ ಆಗುತ್ತದೆ. ಅದಕ್ಕೆ ತಗೊಂಡು ಹೋಗ್ತಾ ಇದೆಯಾ? ಒಂಚೂರು ಬರಲಿ ಅಂತ ನೋಡಿ ಹೆಂಗಿದೆ ಡಿಫ್ರೆಂಟ್ ಆಗಿ. ಪ್ರಿಪ್ರೇಷನ್ ಇಲ್ಲೇ ಆಗ್ತದೆ.